ಗೌರಿ ಗೌರಿ ಗೌರಿ. ಓ ಏನೇತ ಬಾ, ಊಟ ಮಾಡಿ ಬಂದ ಅಲ್ಲೇನೆ. ಬಾ ಕುಕ್ಕ ಬಾ. ಹ್ಞೂ ಮಾಡಿ ಬಂದೆ ಕಣೆ. ಈಗ ನಾನು ಊಟ ಮಾಡೇನಿ, ಈ ಕಡೆ ಬಂದೆ. ಇನ್ನೇನು ಉಪ್ಪಿನಕಾಯಿ ಮಾಡೋದೆಲ್ಲ ಆಯ್ತಲ್ಲ, ಪ್ಯಾಕ್ ಮಾಡಿದ್ದು. ಇನ್ನೇನು ಇವತ್ತು ಆಮೇಲಿಂದ ಹೋಗ್ಬಿಟ್ಟು ಅದೆಲ್ಲನ ಇನ್ನೊಂದು ಸ್ವಲ್ಪ ಇದ್ವಲ್ಲ ಅದನ್ನೆಲ್ಲ ಮುಗಿಸ್ಬಿಡೋಣ. ಈಗೇನು ಸದ್ಯಕ್ಕೆ ಬೇಡ, ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಹೋಗೋಣ. ಹೌದಾ, ಸರಿ ಆಯ್ತು, ಬಾ ಮತ್ತೆ ಕುತ್ಕ ಬಾ, ಹೋಗೋಣ. ಏಯ್, ನಿನಗೇನೋ ಒಂದು ವಿಷಯ ಹೇಳೋಣ ಅಂತ ಬಂದೆ. ಅದೇನು ಗೊತ್ತಾ? ಏನೇ ಅದು? ಏನೂ ಇಲ್ಲ, ಆ ಜಿಲೇಬಿ ಆಸ್ಪತ್ರೆಯಿಂದನ ಡಿಸ್ಚಾರ್ಜ್ ಆಗಿ ಮನೆಗೆ ಬಂದ್ಲಂತೆ ಇವತ್ತು. ಮನೆ ಕರ್ಕೊಂಡ್ ಬಂದ್ರು ಅಂತನ ಯಾರ ನಮ್ಮ ಅತ್ತೆನೋ ಏನೋ ಹೇಳ್ತಾ ಇದ್ರು. ಓ ಹೌದಾ, ಬಂದ್ರಂತ. ಬರ್ಲಿ ಬಿಡು, ಅದನ್ನ ತಿಳ್ಕೊಂಡು ನನಗೇನಾಗ್ಬೇಕಾಗೈತಿ. ನನಗೆ ಎಷ್ಟು ಅನ್ಯಾಯ ಮಾಡಿದ್ಲು ಅವಳು. ಮನೆಯಿಂದ ಹೊರಗೆ ಹಾಕಿದ್ಲು. ಅದಕ್ಕೆ ಇವಾಗ ದೇವರು ಸರಿಯಾಗಿ ಶಿಕ್ಷೆ ಕೊಟ್ಟವನಿ ಅನ್ಸತ್ತೆ. ಬಿಡು ಹೋಗ್ಲಿ. ಅಯ್ಯೋ ಬಾಳೆ ಹೋಗಿ ನೋಡ್ಕೊಂಬರೋಣ ಈ ಹೆಂಗಿದಾಳೆ ಅಂತನ. ಏನು, ನಾವು ಹೋಗಿ ಅವಳನ್ನ ಆರೋಗ್ಯ ವಿಚಾರಿಸ್ಕೊಂಬರ್ಬೇಕು ಅಂತ ಹೇಳ್ತಾ ಇದ್ದೇನೆ ಹತ್ರ. ನಿನ್ಗೆ ಬುದ್ಧಿಗಿದ್ದಿ ಐತೋ ಇಲ್ವೋ? ಅಲ್ಲ, ನನ್ಗೊಬ್ಬಳಿಗೆ ಅಲ್ಲ ಅವಳ ಅನ್ಯಾಯ ಮಾಡಿರೋದು. ನಿನಗೂ ಸಹನ, ನಿನ್ನೂ ಸೇರ್ಸಿನಿ. ನಿನ್ಗೆ ಎಷ್ಟೆಲ್ಲ ಅವಮಾನ ಮಾಡಿಲ್ಲ ನಾನು ಅಲ್ಲಿದ್ದಾಗ. ಅಂತವಳನ್ನ ನೀನು ನೋಡ್ಕೊಂಬರಕ್ ಹೋಗೋಣ, ಆಪರೇಷನ್ ಆಗಿ ಮನೆಗೆ ಬಂದವಳೆ ಅಂತ ಕರಿತಾ ಇದ್ಯಾ ನನ್ನ? ನಿನ್ಗೆ ಬುದ್ಧಿಗಿದ್ದಿ ಐತೋ ಇಲ್ವೋ? ಎಲ್ಲ ಮರ್ತ್ಬಿಟ್ಟ ಅಲ್ಲಿ ಹಳೆದೆಲ್ಲ ನೀನು. ನೀನ್ ಮರ್ತಿರ್ಬೋದು, ನಾನು ಯಾವ್ದು ಮರ್ತಿಲ್ಲ ಕಣೆ ನೇತ್ರ. ಸುಮ್ ಕುಕ್ಕ, ಅಂತವಳನ್ನ ಯಾಕೆ ನೋಡಕ್ ಹೋಗ್ತೀಯ? ಏನ್ ನಮ್ಗೇನ್ ಮಾಡಕ್ ಕೆಲಸ ಇಲ್ಲ ಅನ್ಕೊಂಡಿದ್ಯಾ? ಬಾ ಕುಕ್ಕ ಬಾ, ಸುಮ್ನೆ ಮಾತಾಡೋಣ. ಅವಳು ನೋಡ್ಕೊಂಬರೋದ್ರಿಂದ ನಮ್ಗೇನ್ ಪ್ರಯೋಜನ ಹೇಳು? ಅಂತವಳು ನೋಡೋದು ಬೇಕಾಗಿಲ್ಲ. ನಾನೇನು ಅವಳ ಮೇಲಿನ ಪ್ರೀತಿಯಿಂದ ಹೋಗ್ತಾ ಇಲ್ಲ. ನನಗೆ ಚೆನ್ನಾಗಿಲ್ದೇ ಇದ್ದಾಗ, ನಮ್ಗೇನಾದ್ರೂ ಆದಾಗ ಅವಳು ಎಷ್ಟು ಆಡ್ಕೊಂಬಳು. ಅದಕ್ಕೇನೆ ಬಾ, ನಾವು ಹೋಗಿ ಒಂದ್ ಸ್ವಲ್ಪ ನೋಡೋ ತರ ನಾಟಕ ಮಾಡ್ಕೊಂಡು ಬರೋಣ. ಅವಳು ಹೆಂಗಿದ್ದಾಳೆ ಅಂತ ಮಾತಾಡ್ಸ್ಕೊಂಡು ಏನಂತಾಳೆ ಅಂತ ನೋಡೋಣ. ಹಂಗಾದ್ರೆ ಸರಿ, ಬರ್ತೀನಿ. ಅಯ್ಯೋ, ನಾನೆಲ್ಲೋ ಅವಳ ಮ್ಯಾಲಿನ ಪ್ರೀತಿಯಿಂದ ನಾನು ನೋಡ್ಕೊಂಬರಕ್ಕೆ ಕರಿತಾ ಇದೆಯೇನೋ ಅಂತಾನ ಅಂದ್ಕೊಂಡೆ. ಹಂಗಾದ್ರೆ ಸರಿ. ಅವಳು ನಮಗೆ ಎಷ್ಟು ಕಷ್ಟ ಬಂದಾಗ ಎಷ್ಟು ಅಲ್ಕಿಸ್ಕೊಂಡು ಹೋಗ್ತಿದ್ಲು ಅಲ್ವಾ? ಈಗ ನಾವು ಹಂಗೆ ಮಾಡೋಣ, ಅದ್ರಾಗೇನೈತೆ ತಪ್ಪು ಅಲ್ವಾ? ನಡಿ ನಡಿ. ಆದ್ರೆ ನಾನು ಅಲ್ಲಿ ಬಂದ್ರೆ ಅವ್ರ ಅತ್ತೆ ಸುಮ್ಮನಿರ್ತಾಳ, ಗಂಡ ಸುಮ್ಮನಿರ್ತಾನ. ಅಯ್ಯೋ, ಅವಳಿಗೆ ಆಪರೇಷನ್ ಮಾಡಿಸ್ಕೊಂಬಕ್ಕೆ ನಿನ್ ಗಂಡನೇ ತಾನೇ ದುಡ್ಡು ಕೊಟ್ಟಿರೋದು. ಏನೋ ಚೆನ್ನಾಗಿಲ್ಲ ಅಂದ್ರು ಅಲ್ವಾ? ನಮಗೂ ನಿಮಗೂ ಆಗದೆ ಇರ್ಬೋದು. ಚೆನ್ನಾಗಿಲ್ಲ ಅಂತ ಅಂದ್ರೂ ನೋಡ್ಕೊಂಡ್ ಬರ್ದೇ ಇರೋವಷ್ಟು ಕಟ್ಟಿಗೆ ಅಲ್ಲ ನಾನು. ಅದಕ್ಕೆ ಬಂದೆ ಅಂತ ನಾನು ಹೇಳ್ತೀನಿ. ಅದಕ್ಕೆ ಗೌರಿನು ಪಾಪ ಅಯ್ಯೋ ಅಂತ ಬಂದ್ಲು ಅಂತ ಹೇಳ್ತೀನಿ. ಅವಾಗ ಸುಮ್ಮನೆ ಆಗ್ತಾಳೆ, ಏನು ಅನ್ನಲ್ಲ. ಅವಳ ಅತ್ತೆನು ಅವಳು ಏನು ಅನ್ನಲ್ಲ. ಬಾ ಈಗ, ಯಾಕಂದ್ರೆ ಈಗೇನು ಮಾತಾಡೋದು ಇಲ್ಲ ಯಾರು ಹೋದ್ರು. ಸುಮ್ಮನೆ ಬಾ, ನನ್ನ ಜೊತೆಗೆ ಹೋಗಿ ನೋಡ್ಕೊಂಡು ಮಾತಾಡ್ಸ್ಕೊ ಬರೋಣ. ಹೌದಲ್ವಾ? ಸರಿ ಆಯ್ತು, ನಡಿ. ಹೋಗಿ ಬರೋಣ. ಹೋಗಿ ಬಂದು ಆಮೇಲೆ ಉಪ್ಪಿನಕಾಯಿ ಶೆಡ್ ಹತ್ರ ಹೋಗಿ ಆ ಮಿಕ್ಕಿರೋದೆಲ್ಲ ಉಪ್ಪಿನಕಾಯಿ ಎಲ್ಲನ ಪ್ಯಾಕಿಂಗ್ ಮಾಡಿ ಬರೋಣ. ನಡಿ ನಡಿ, ಬೇಗ ಹೋಗಿ ಮಾತಾಡ್ಸ್ಕೊ ಬರೋಣ ಆ ಜಿಲೇಬಿನ. ಸರಿ ಬಾ, ಹೋಗೋಣ. ಆ ದೇವರು ನಮ್ಮಂಥ ಬಡವ್ರಿಗೆ ಯಾಕೆ ಹಿಂಗೆ ಕಷ್ಟ ಕೊಡ್ತಾನೋ ಏನೋ. ನಮ್ಮ ಜಿಲೇಬಿ ಎಷ್ಟು ದಿನಕ್ಕೆ ಹುಷಾರಾಗ್ತಾಳೋ ಏನೋ. ಸದ್ಯ ಆಪ್ರೇಷನ್ ಎಲ್ಲ ಒಳ್ಳೇದಾಗಿ ಮನೆಗೆ ಬಂದ್ಲಲ್ಲ. ನನಗೆ ಮನೆಗೆ ಬರೋ ತಕ್ಕ ಜೀವ ಹಂಗೆ ಪುಕ್ಕು ಪುಕ್ಕು ಅಂತಿತ್ತು. ಏನಾಗುತ್ತೋ ಏನೋ ಅಂತಾನ. ಸದ್ಯ ದೇವ್ರ ದೊಡ್ಡನು, ದುಡ್ಡು ಹೆಂಗೋ ಹೊಂದಿಸ್ಕೊಂಡು ಕಟ್ಟಿ ಆಪರೇಷನ್ ಮಾಡಿಸ್ತಾನ ನನ್ನ ಮಗ. ಸಿದ್ದಕ್ಕಯ್ಯ, ಸಿದ್ದಕ್ಕಯ್ಯ ಇದೆಯಾ ಮನೆಗೆ? ಯಾರು? ಇದೀನಿ, ಬರ್ರಿ ಬರ್ರಿ ಒಳಿಕೆ. ಎಲ್ಲಿ ನಿನ್ ಸೊಸೆ? ಬಂದಂತೆ ಆಸ್ಪತ್ರೆಯಿಂದನ? ಚೆನ್ನಾಗಿದ್ದಾಳ ಜಿಲೇಬಿ? ಹೂ ಕಣೆ ನೇತ್ರ, ಚೆನ್ನಾಗಿದ್ದಾಳಮ್ಮ. ಏನೋ ಹಂಗಿದ್ದಾಳೆ, ಮನೆ ಕಂಡಿದ್ದಾಳೆ ರೂಮ್ ಒಳಗೆ. ನಾವು ನೋಡ್ಕೊಂಡು ಹೋಗಕ್ಕೆ ಬಂದ್ವಿ. ಗೌರಿನೂ ಬಂದಿದ್ದಾಳೆ ಪಾಪ, ಅವಳಿಗೂ ಅಯ್ಯೋ ಅನ್ನಿಸ್ತು. ಅದಕ್ಕೆ ಬಂದ್ಲು ನೋಡ್ಕೊಂಡು ಹೋಗಕ್ಕೆ ಅಂತ ನನ್ನ ಜೊತೆಗೆ. ನಾನು ಜಿಲೇಬಿ ನೋಡ್ಕೊಂಡ್ ಬರ್ತೀನಿ, ಆಸ್ಪತ್ರೆಯಿಂದ ಬಂದವಳಂತೆ ಅಂದೆ. ನಾನು ಬರ್ತೀನಿ ನಡಿ ನೇತ್ರ ಅಂತೇಳಿ ಬಂದ್ಲು. ಗೌರಿನ ಅವಳು ಯಾಕೆ ಬಂದ್ಲು ಇಲ್ಲಿಗೆ? ಅಯ್ಯೋ ಯಾಕಕ್ಕ, ಅವಳ ಮ್ಯಾಲ ಇನ್ನೂ ಸಿಟ್ಟು ಹೋಗಿಲ್ವಾ? ಬಿಡು, ಹಳೆ ಕತೆ ಎಲ್ಲಾನ. ಏನೋ ಪಾಪ, ಮೊದ್ಲು ಈ ಮನೆಗಿದ್ಲು ತಂಗಿ ಅಂತ ನಾವ್ರಿಬ್ರು ಜೊತೆಗಿದ್ರು ಮೊದ್ಲು, ಜಿಲೇಬಿನೂ ಗೌರಿನೂ. ಈಗ ಎಷ್ಟೇ ಆಗ್ಲಿ ಸಂಬಂಧ ಅನ್ನೋದು ಕಡ್ಕೊಂಡಿರ್ಬೋದು, ಆದ್ರೆ ಪ್ರೀತಿ ವಿಶ್ವಾಸ ಇದ್ದೇ ಇರುತ್ತಲ್ವಾ? ಅದಕ್ಕೆ ನಾನು ಬರ್ತೀನಿ ನೋಡ್ಕೊಂಬರಕ್ಕೆ ಅಂತಾನ ಬಂದವಳೆ ಗೌರಿನು. ಈಗ ಆಪರೇಷನ್ ಮಾಡ್ಸಕ್ಕೆ ಅವಳು ಗಂಡನೇ ಅಲ್ವಾ ದುಡ್ಡು ಕೊಟ್ಟಿದ್ದು? ಹೌದು, ಚಂದ್ರುನೇ ಅಂತೆ ಕೊಟ್ಟಿದ್ದು. ಸರಿ ಆಯ್ತು ಬಿಡು, ಬಂದಿದ್ರಿಂದ ಏನು ತೊಂದರೆ ಏನೂ ಇಲ್ಲ. ಏನೋ ಕಷ್ಟಕ್ಕೆ ಬಂದಿದ್ದೀರಾ. ಒಳಗಿದ್ದಾಳೆ, ಬರ್ರಿ ಮಾತಾಡ್ಸೋರಂತೆ. ಬಾರೆ ಗೌರಿ, ಬಾ ಮಾತಾಡ್ಸ್ಕೊ ಬರೋಣ. ಬಾರೆ ನೇತ್ರ, ನೋಡ್ಬಾ, ನೋಡು ಆಪ್ರೇಷನ್ ಆಗಿ ಹೆಂಗೆ ಮನೆ ಕಂಡವಳೆ ನನ್ನ ಸೊಸೆ. ಜಿಲೇಬಿ 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 ಜಿಲೇಬಿ, ಎದ್ದಾಳು ಎದ್ದಾಳೆ. ನೀನು ನೋಡ್ಕೊಂಡು ಹೋಗೋಕ್ಕೆ ನೇತ್ರನೂ ಗೌರಿನೂ ಬಂದವ್ರೆ. ಎದ್ದಾಳು.
ಹೆಂಗಿದೆ ಜಿಲೇಬಿ, ಚೆನ್ನಾಗಿದ್ಯಾ? ಹಾ, ಏನೋ ಹಿಂಗಿದೆ ನಿನ್ನ ಹತ್ರ. ಪರವಾಗಿಲ್ಲ, ಆಸ್ಪತ್ರೆಯಿಂದ ಬಂದಿದ್ದೀವಿ, ಬೆಳಗ್ಗೆ ತಾನೇ ಬಂದ್ವಿ. ಹ್ಮ್. ಅಳಬೇಡ, ಸುಮ್ಮನಿರೆ, ಏನೂ ಆಗಲ್ಲ, ಬೇಗ ಹುಷಾರಾಗ್ತೀಯಾ? ಹಾ, ಏನ್ ಮಾಡಕ್ಕಾಗುತ್ತೆ, ಕಷ್ಟ ಬರುತ್ತೆ. ಒಂದಲ್ಲ ಒಂದ್ ದಿವಸ ನಮಗೂ ಕಷ್ಟ ಬಂದಿತ್ತು ಹಿಂದೆ ಎಲ್ಲನ. ಹಾ, ಅವಾಗ ನಾವು ಹಂಗೇನು ಧೈರ್ಯ ಗೆಟ್ಟಿಲ್ಲ ನೋಡು, ಈಗ ಚೆನ್ನಾಗೇ ಇದೀವಿ ನಾನು ಗೌರಿನು. ನಮ್ದು ಉಪ್ಪಿನಕಾಯಿ ವ್ಯಾಪಾರ ಹಾಳಾಗೋಗಿತ್ತು, ಅವನು ಮೋಸ ಮಾಡ್ದ ಅಂತನ ಎಲ್ಲಾರು ಆಡ್ಕೊಂಬರು ಈ ಊರಿಗೆ. ಆದ್ರೆ ಅವನೇ ಬಂದು ದುಡ್ಡು ಕೊಟ್ಟು ಇವಾಗ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಐತಿ. ಹಂಗಾಗಿಲ್ವಾ? ನಾವು ಚೆನ್ನಾಗಿಲ್ವಾ ಈಗ? ಹಂಗೆ ನೀನು ಬೇಗ ಚೆನ್ನಾಗಾಗ್ತೀಯ ಬಿಡು, ಏನು ಚಿಂತೆ ಮಾಡಬೇಡ. ಹಾ, ಏನು ಬಡವರಿಗಿಂತ ಕಷ್ಟ ಕೊಡಬಾರ್ದು ನೇತ್ರ. ಸಾಲ ಮಾಡ್ಕೊಂಡು ಈಗ ನಮ್ಮ ಅತ್ತೆ, ನನ್ನ ಮಗ, ನನ್ನ ಗಂಡುಗೆ ಅಡುಗೆ ಮಾಡಿಕ್ಕರು, ಎಲ್ಲನ ಮಾಡೋರು, ಮನೆ ಕೆಲಸ ಮಾಡೋರು ಇಲ್ದಂಗಾದ್ರು. ನಮ್ಮ ಅತ್ತಿಗೆ ಪಾಪ ಮೊದಲೇ ಹುಷಾರಿರಲ್ಲ, ಈಗ ಅವ್ರಿಗೆ ಎಲ್ಲ ಕೆಲಸ ಮಾಡಬೇಕು, ಅದೇ ಒಂದು ಬೇಜಾರು. ನನ್ನ ಗಂಡ ಹೆಂಗೋ ಕೆಲ್ಸಕ್ಕೆ ಹೋಗ್ತಾರೆ, ಈಗ ಮಾಡಿರೋ ಸಾಲ ಬೇರೆ ತೀರಿಸ್ಬೇಕು, ಅದರ್ಧ ಚಿಂತೆ. ಏನು ಮಾಡೋದು ಹೇಳು? ಎಲ್ಲ ನಮ್ಮ ಮನೆ ಬರ. ಹೋಗ್ಲಿ ಬಿಡಿ ಜಿಲೇಬಿ, ಎಲ್ಲ ಒಳ್ಳೇದಾಗುತ್ತೆ, ಏನು ಚಿಂತೆ ಮಾಡಬೇಡ, ಬೇಗ ಹುಷಾರಾಗ್ತೀಯಾ? ಏನೋ ಗೌರಿ, ನಮ್ಮ ಮೇಲಿನ ಹಳೆಯ ಸಿಟ್ನೆಲ್ಲ ಮರೆತು ನಾನು ಮಾತಾಡ್ಸ್ಕೊಂಡು ಹೋಗಕ್ ಬಂದಿದ್ಯಲ್ಲ, ತುಂಬಾ ಖುಷಿ ಆಯ್ತು ನೀವಿಬ್ರು ಬಂದಿದ್ದು. ನನಗೊಂಥರ ಖುಷಿನೂ ಆಗ್ತೈತೆ, ಆಶ್ಚರ್ಯನೂ ಆಗ್ತಾ ಇದೆ ನೀವಿಬ್ರು ಬಂದಿರೋದು ನೋಡಿ. ಅತ್ತೆ, ಅವ್ರಿಗೆ ಟೀನೋ ಏನಾದರೂ ಮಾಡ್ಕೊಂಬ ಹೋಗು. ಅಯ್ಯೋ, ಏನು ಬೇಡ, ಏನು ಬೇಡ, ಟೀ ಬೇಡ, ಏನು ಬೇಡ, ನೀವೇ ಕಷ್ಟ ಆಗಿದ್ದೀರಾ, ನಾವು ನಿಮ್ಮ ಮನೆಗೆ ಟೀ ಕುಡ್ದೋಗನೆ. ಏನೇ ಕಷ್ಟ ಆದ್ರೂ ಬರಲೇಬೇಕಲ್ಲ, ಒಂದೇ ಊರಾಗಿದ್ದೀವಿ. ಅದು ಅಲ್ಲದೆ ನಮಗೂ ನಿಮ್ಗೂ ಹತ್ರ ಸಂಬಂಧನೂ ಆಗ್ಬೇಕು ಅಂದಿಟ್ಟು. ಗೌರಿನು ನೀನು ಬೇರೆ ಅಕ್ಕ ತಂಗಿರಾಗಿದ್ರಿ ಮುಂಚೆ, ಅದಕ್ಕಾದ್ರೂ ನೋಡ್ಕೊಂಡು ಹೋಗ್ಬೇಕೋ ಬೇಡ, ಅದಕ್ಕೆ ನಾನು ಗೌರಿನ ಇಬ್ರು ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ ಅಲ್ವೇನೆ ಗೌರಿ? ಹೌದೌದೌದು, ಹೌದು ಕಣೆ ಜಿಲೇಬಿ. ಏನೋ ಹಳೆದ್ರಾಗೆ ಏನೋ ಆಯ್ತು, ಏನೋ ಸಂದರ್ಭ ಬಂತು, ಜಗಳ ಆಡಿದ್ವಿ, ನಾನು ಈ ಮನೆಯಿಂದ ಬಿಟ್ಟು ಹೋದೆ, ಅದೆಲ್ಲ ಬಿಟ್ಬಿಡು, ಆಗೋಗಿರೋ ಕತೆ, ಅದನ್ನೆಲ್ಲ ಯಾಕೆ ನೆನೆಸ್ಕೊಂತೀಯ ಈಗ? ಈಗ ಮೊದಲು ನೀನು ಧೈರ್ಯವಾಗಿರು, ಹುಷಾರಾಗಿರು, ಹುಷಾರಾಗ್ತೀಯ. ಏನು ಚಿಂತೆ ಮಾಡಬೇಡ, ಎಲ್ಲ ಒಳ್ಳೇದಾಗುತ್ತೆ. ನಮಗೆ ಒಳ್ಳೇದಾಯ್ತಲ್ಲ, ಅದೇ ಥರ ನಿನಗೂ ಒಳ್ಳೇದು ಆಗುತ್ತೆ ಆಗುತ್ತೆ. ಏನು ಒಳ್ಳೇದಾಗುತ್ತೋ ಏನು ಬಿಡು. ಅಯ್ಯೋ, ನಂಬಿಕೆ ಮುಖ್ಯ. ಎಷ್ಟೇ ಕಷ್ಟಪಟ್ಟು ಬಂದ್ರು ಎದುರಿಸ್ಬೇಕು ನೋಡು. ನಮ್ಮ ಉಪ್ಪಿನಕಾಯಿಗೆ ಎಷ್ಟೆಲ್ಲ ಅಡೆತಡೆ ಬಂತು. ಯಾರೆಲ್ಲ ಏನೇನೋ ಕಿತಾಪತಿ ಮಾಡಿದ್ರು, ಯಾರೆಲ್ಲ ಆಡ್ಕೊಂಡು ನಕ್ಕರು, ಇವ್ರಿಗೆ ಹಿಂಗೆ ಆಗ್ಬೇಕು ಹಂಗಾಗ್ಬೇಕು ಅಂತ ಅಲ್ವೇನೆ ಗೌರಿ? ನಮಗೆ ಕಷ್ಟ ಬಂದಾಗ ಕೆಲವರು ಹಿಂಗೆ ಆಗ್ಬೇಕು ಇವ್ರಿಗೆ ಅಂತನ ಎಲ್ಲ ಕಡೆನೂ ಹೇಳ್ಕೊಂಬರೋರು, ಆಡ್ಕೊಂಬಾರು. ದೇವರು ಸರಿಯಾಗಿ ಮಾಡವನೆ ಅಂತನ. ಅದಕ್ಕೆ ಹೇಳೋದು, ಯಾರನ್ನೂ ಆಡ್ಕೊಂಬಕ್ ಹೋಗ್ಬಾರ್ದು, ದೇವರು ಹಿಂದೆಲೆ ತೋರಿಸ್ತಾನೆ ಅಂತ ಹೇಳೋದು. ಏನೂ ಆಗಲ್ಲ ಬಿಡು, ಎಲ್ಲ ಒಳ್ಳೇದಾಗುತ್ತೆ. ನಮ್ಗೆ ಒಳ್ಳೇದಾದಂಗೆ. ಹೋಗ್ಲಿ ಬಿಡಮ್ಮ. ಜಿಲೇಬಿ ಜಿಲೇಬಿ, ಮನಿಕ ಈಗ ಮಾತ್ರೆ ನುಂಗಿವಂತೆ ತಂದು ಕೊಡ್ತೀನಿ, ಒಂದಿಟ್ಟು ಅನ್ನ ಉಂಡು ಊಟ ಮಾಡಿ ಮಾತ್ರೆ ನುಂಗಿ ಮನಿಕ ಮೆಂತೆ. ನೇತ್ರ, ಗೌರಿ, ಬರ್ರಿ, ನಿಮಗೆ ಕಾಫಿ ಕಾಸು ಕೊಡ್ತೀನಿ, ಕುಡ್ದು ಹೋಗೋರಂತೆ. ಅಯ್ಯೋ ಬೇಡ ಬೇಡ, ನಮಗೆ ಕಾಫಿ ಬೇಡ, ಏನು ಬೇಡ, ನಮಗೆ ಕೆಲಸ ಐತೆ, ಉಪ್ಪಿನಕಾಯಿ ಮಾಡೋ ಕೆಲಸ ಐತೆ. ಬೇಗ ಹೋಗ್ಬೇಕು, ಕಾಫಿ ಕುಡ್ಕೊಂಡು ಕುತ್ಕೊಂಡ್ರೆ ನಮಗೆ ಒತ್ತಾಗ್ಬಿಡುತ್ತೆ. ನಡಿಯ ನೇತ್ರ, ಜಲ್ದಿ ಹೋಗೋಣ. ಜಿಲೇಬಿ ಹುಷಾರು, ಮನಿಕಜ್ಜ, ನೀನು ಜಾಸ್ತಿನ ಸುಸ್ತು ಮಾಡ್ಕೋಬೇಡ, ಮಾತಾಡಿ. ಸರಿ ಆಯ್ತು ಗೌರಿ, ನೀನು ಹಳೇದೆಲ್ಲ ಮರ್ತಿದ್ಯಾ? ಹೆಂಗೋ ನೀನು ಬಂದಿರೋದು ನೋಡಿ ನನಗೂ ಖುಷಿ ಆಯ್ತು. ಉಪ್ಪಿನಕಾಯಿ ವ್ಯಾಪಾರ ಚೆನ್ನಾಗಿ ಆಗ್ತೈತಲ್ವಾ? ಇನ್ನೂ ಚೆನ್ನಾಗಾಗ್ಲಿ ಬಿಡು. ಹೆಂಗೋ ಮೋಸ ಮಾಡಿದ್ಕೆ ನನಗೂ ತುಂಬ ಬೇಜಾರಾಗಿತ್ತು. ಹಿಂಗೆ ಆಗಬಾರ್ದಾಗಿತ್ತು ಅಂತನ. ಹಿಂಗೆ ಆಗಬೇಕು ಅಂತ ಜನವಾಗಿ ಎಷ್ಟೊಂದು ಜನತ್ತಾಗ ಹೇಳ್ಕೊಂಡು ಓಡಾಡವಳು ಇವಳು. ಈಗ ನೋಡು ಹೆಂಗೆ ಮಾತಾಡ್ತಾಳೆ, ಇವಳಿಗೆ ಕಷ್ಟ ಬಂದಿರೋದಕ್ಕೆ. ಹಿಂಗೆ ಆಗ್ಬೇಕು ಇವ್ರಿಗೆ, ಕೈ ಎತ್ತಬಾರ್ದು, ನಾನು ಮೋಸ ಮಾಡಿರೋಗವನು ಸಿಗಬಾರ್ದು ಅಂತಾನ ಹೆಂಗೆ ಆಡ್ಕೊಂತಿದ್ಲು. ಇವತ್ತು ನೋಡು ಇವಳಿಗೆ ಎಂಥ ಪರಿಸ್ಥಿತಿ ಬಂದೈತಿ. ಅದಕ್ಕೆ ಮತ್ತೀಗ ಯಾರಾದ್ರೂ ಕಷ್ಟ ಆಗಿದ್ದಾಗ ಆಡ್ಕೊಂಬಕ್ಕೆ ಹೋಗ್ಬಾರ್ದು ಅಂತ ಹೇಳೋದು. ನಮಗೇನೆ ಅದು ಕಷ್ಟ ಬಂದಾಗಲೇ ಗೊತ್ತಾಗದ ಅವ್ರ ಪರಿಸ್ಥಿತಿ ಹೆಂಗಿರುತ್ತೆ ಅಂತಾನ. ಈ ಜಿಲೇಬಿಗೆ ಈಗ ಗೊತ್ತಾಗ್ತೈತೆ ನನ್ನ ಕಷ್ಟದ ಪರಿಸ್ಥಿತಿಲಿ ಎಷ್ಟು ಅಂದಿದ್ದೀನಿ ಅಂತಾನ. ಸರಿ ನಡಿಯನ ಹತ್ರ ಹೋಗೋಣ, ನಾವು ಬರ್ತೀವಿ. ಸರಿ ಆಯ್ತು, ಹೋಗ್ಬರಿ. ಮನಿಕಳಮ್ಮ ಜಿಲೇಬಿ, ಮನಿಕ. ಅಲ್ಲಾತೆ, ನೇತ್ರ ಬಂದಿರೋದು ಒಂಥರ ನಂಬೋದು. ಈ ಗೌರಿ ನಾನು ನೋಡ್ಕೊಂಡು ಹೋಗಕ್ಕೆ ಬಂದಿದ್ದಾಳೆ ಅಂದರೆ ನನಗೆ ನಂಬೋಕೆ ಆಗ್ತಾ ಇಲ್ಲ. ಏನು ಬದಲಾಗ್ಬಿಟ್ಟಿದ್ದಾಳ ಗೌರಿ ಅಂತ. ಬದಲಾಗಿದ್ದಾಳೋ ಬಿಟ್ಟಿದ್ದಾಳ, ಒಟ್ಟಿನಲ್ಲಿ ಬಂದವಳೆ, ಅದ್ರ ಬಗ್ಗೆ ನೀನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ಏನವಳೆ ನೀನು ಬಂದೇನು ಇಲ್ಲೇ ಇರ್ತಾಳ, ನೋಡ್ಕೊಂಡು ಹೋಗ್ತಾಳೆ. ನಾನು ಹಂಗೋನು ಇವಳು ಯಾಕೆ ಬಂದ್ಲು ಅಂತ ಅಂದ್ಕೊಂಡೆ. ಏನೋ ನೋಡ್ಕೊಂಡು ಹೋಗಕ್ಕೆ ಬಂದವಳೆ, ನಿನ್ನ ಹುಷಾರಿಲ್ಲ ಅಂತ ಅಂದ್ಕೊಂಡು ಸುಮ್ಮನಾದೆ. ಬಿಡು, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ಇವಾಗ ಒಂದಿಷ್ಟು ಅನ್ನ ಕೊಡ್ತೀನಿ, ಊಟ ಮಾಡಿ ಮಾತ್ರೆ ನುಂಗಿ ಮನಿಕ. ನೀನು ಯಾವ್ದ್ರ ಬಗ್ಗೆನೂ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ, ಮೊದಲು ಸೆನಕ್ಕಾಗು ನೀನು. ಸರಿ ಅತ್ತೆ ಆಯ್ತು, ಇರು, ಮನಿಕ ಬೇಡ. ಅನ್ನ ಇಕ್ಕ ಬರ್ತೀನಿ, ಉಂಡು ಮಾತ್ರೆ ನುಂಗಿ ಮನಿಕ ಮೆಂತ ಒಂದೇ ಸಲ.
ಸರಿ ಅತ್ತೆ, ಹೋಗಿ ಮನಿ ಊಟ ಮಾಡಿ ಮಾತ್ರೆ ಮನೆ ಕಂತೀನಿ ಒಂದೇ ಸಲ. ಹಾಂ, ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.